ಬಾಸು, ನಿಮ್ ಫ್ರೆಂಡ್ ನನ್ ಕುದ್ರೆನೆ ಹೊಡೆದ್ಬಿಟ್ರು. ಇದಕ್ಕೆ ರಿವೆಂಜ್ ತಗೊಂತೀನಿ. ಕೂಲ್ ಪುಟ್ಟ, ಕುದುರೆನ ಹೊಡೆದಿದ್ದಕ್ಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದೀಯ. ನೆಕ್ಸ್ಟ್ ಆನೆನ ಹೊಡಿತೀನಿ. ಲಡ್ಡು, ನಿನ್ಗೊಂದು ಕತೆ ಹೇಳ. ಯಾವ ಕತೆ ಅಂಕಲ್? ದುರ್ಯೋಧನ ಕರ್ಣನ್ ಸಾಯಿಸಿದ ಕತೆ. ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಹಾ, ಬೆಸ್ಟ್ ಫ್ರೆಂಡ್ಸೇ. ಈ ಕಥೆಯಲ್ಲಿ ದುರ್ಯೋಧನ ಅವನ ಫ್ರೆಂಡ್ ಕರ್ಣನ್ನ ಸಾಯಿಸಿ ಹಸ್ತಿನಾಪುರ ಬಿಟ್ಟು ಅಯೋಧ್ಯೆಗೆ ಬಂದು ಆಂಜನೇಯನ್ ವೇಷ ಹಾಕೊಂಡು. ವಿಚಿತ್ರವಾಗಿದೆ ಅಂಕಲ್. ಹಾ, ವಿಚಿತ್ರನೇ. ಈ ಕತೆ ರಾಮಾಯಣದಲ್ಲೂ ಇಲ್ಲ, ಮಹಾಭಾರತದಲ್ಲೂ ಇಲ್ಲ. ನನಗ್ ಗೊತ್ತು. ಒಂದು ವೇಳೆ ಕರ್ಣನ್ಗೆ ಒಬ್ಬ ಮಗ ಇದ್ದು ಅವನ್ ಕಣ್ಣೆದುರುಗಡೆ ಆ ದುರ್ಯೋಧನ ಇದ್ದರೆ ಏನ್ ಮಾಡ್ಬೇಕು ಹೇಳು? ರಿವೆಂಜ್ ತಗೋಬೇಕು. ತಗೋ, ರಿವೆಂಜ್ ತಗೋ. ನಾನು ಹೇಳ್ತಾ ಇರೋದು ಬೇರೆ ಯಾವುದೋ ಕತೆ ಅಲ್ಲ. ಆ ಕರ್ಣನ ಮಗ ನೀನೇ. ದುರ್ಯೋಧನ ಇವನೇ. ಏನಣ್ಣ ನೀನು ಆನೆ ನೋಡಿತೀನಿ ಅಂತ ಡೈರೆಕ್ಟ್ ಆಗಿ ಚೆಕ್ಕೆ ಇಟ್ಬಿಟ್ಟೆ. ಅವನ್ ಯಾವ ವಿಷಯ ಈ ಮಗುಗೆ ಗೊತ್ತಾಗಬಾರ್ದು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿದಾನೋ ಅದನ್ನ ನೀನು ಚಿಟಿಕೆ ಹೊಡಿಯೋದ್ರಲ್ಲಿ ಹೇಳ್ಬಿಟ್ಟೆ. ಪಾಪ ಅವನ್ ಈಗ ಈ ಚೆಕ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ. ಈಗ ಏನ್ ಮಾಡ್ತೀಯ ರಾಬರ್ಟ್? ಯಾರು ಸರ್ ನೀವೆಲ್ಲ? ಯಾಕೆ ಅವಾಗಿಂದ ನೀವು ನನ್ನ ರಾಬರ್ಟ್ ಅಂತ ಕರಿತಾ ಇದ್ದೀರಾ? ನನ್ನ ಹೆಸರು ರಾಬರ್ಟ್ ಅಲ್ಲ ಸರ್, ರಾಘವ ಸರ್. ಲಡ್ಡು, ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಗುರ್ತು ಪರಿಚಯ ಇಲ್ದವ್ರು ಕರೆದಾಗೆಲ್ಲ ಹೋಗ್ಬಾರ್ದು ಅಂತ? ಸ್ಕೂಲಿಗೆ ಬೇರೆ ಬಂಕ್ ಮಾಡಿ ಬಂದಿದ್ಯಾ? ನಿಮ್ ಟೀಚರ್ ಫೋನ್ ಮಾಡಿ ನನಗೆ ಬೈತಾ ಇದ್ದಾರೆ. ಬಾ ಹೋಗೋಣ. ಸರ್, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನೀವು ಹುಡುಕ್ತಾ ಇರೋ ರಾಬರ್ಟ್ ನಾನಲ್ಲ. ಬರಲ್ಲ ಲಡ್ಡು, ದೊಡ್ಡ ತಾತನಿಗೆ ಚಿಕ್ಕ ತಾತನಿಗೆ ಬಾಯ್ ಹೇಳು. ಬಾಯ್. ನಿಂತ್ಕೊಳ್ರ. ಮಂಗಳೂರಿನಿಂದ ಲಕ್ನೋಗೆ ಫ್ಲೈಟ್ ಹಾಕೊಂಡು ಫೈಟ್ ಮಾಡೋಣ ಅಂತ ಬಂದ್ರೆ ನೀನೇನೋ ತಾತ ಗೋಟ ಅಂತ ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದೀಯ. ನೀನು ರಾಬರ್ಟ್ ಅಲ್ವಾ? ನಿಮ್ಗೆ ಯಾಕೆ ಸರ್ ನನ್ನ ಮೇಲೆ ಅಷ್ಟೊಂದು ಡೌಟು? ಒಂದು ನಿಮಿಷ ಹೇಳಿ. ಇದು ನೋಡಿ ಸರ್, ನನ್ನ ಆಧಾರ್ ಕಾರ್ಡು ಸರ್. ಇದು ನನ್ನ ಡ್ರೈವಿಂಗ್ ಲೈಸೆನ್ಸ್ ಸರ್. ನನ್ನ ರಾಘವ ಸರ್. ನೀನ್ ರಾಬರ್ಟ್ ಅಲ್ಲ? ನಾನು ರಾಘವ ಸರ್. ಹೌದಾ? ಈ ರಾಘವನ್ ಒಳಗಿರೋ ಆ ರಾಬರ್ಟ್ನ ಹೇಗೆ ಆಚೆ ಕರೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾಯ್ತು ಬೋಸು? ಅವ್ರು ಹೊಡಿತಾ ಇದ್ರು, ಸುಮ್ಮನೆ ಇದ್ದೀರಲ್ಲ, ವಾಪಸ್ ಹೊಡೀರಿ. ಹಾಗೆಲ್ಲ ಹೊಡಿಬಾರ್ದು ಬಸ್ಸು. ಪಾಪ ಅವ್ರು ಯಾರು ಅನ್ಕೊಂಡು ನನ್ನ ಹೊಡಿತಾ ಇದ್ದಾರೆ. ಸರ್, ನಾನು ಅವನಲ್ಲ ಸರ್. ಇವ್ರು ಕರ್ಕೊಂಡು ಹೋಗಿ ರೂಮಲ್ಲಿ ಹಾಕ್ರು. ಬಾಗ್ಲು ತೆಗಿಯೋ. ತಪ್ಪು ಮಾಡ್ಬಿಟ್ಟೆ ಸರ್ಕಾರ.